ಯಾರೇನಾದ್ರೂ ಮಾಡ್ಕೊಂಡ್ರಪ್ಪ, ನಾನಂತೂ ಬಚಾವ್. ಇನ್ನು 5 ವರ್ಷ ಮಾತಾಡಂಗಿಲ್ಲ. ಇರೋ ಬರೋ ಬಂಡವಾಳ ಎಲ್ಲ ಸಿಲಿಂಡರ್ಗೆ ಗ್ಯಾಸ್ ಹಾಕ್ಬಿಟ್ಟಿದೀನಿ. ನಾನ್ ಕೈಲಿ ಒಟ್ಟಿಸ್ಕೊಂಡಿರಕ್ಕಾಗಲ್ಲಪ್ಪ, ಇಟ್ಟು ಉಣ್ಲೇಬೇಕು. ಅದಕ್ಕೆ ನೋಡಿ ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿನಿ, ತುಂಬಿಸ್ಕೊಂಬಂದ. ಒಬ್ಬ ನನ್ನಂತ ಬುದ್ಧಂತೆಲ್ಲ ನೋಡಿದೀರಾ? ನಿನ್ ದಡ್ಡಿ ಅಂತೀರಾ? ಏನೋ ರೀಲ್ಸ್ ಮಾಡಿದ್ರೆ ಯಾರು ಬುದ್ಧಂತ್ರೀಗ? ನೀವು ಉಪವಾಸ ಇರಿ, ನಾನು ಉಣ್ತೀನಿ ಚೆನ್ನಾಗಿ ಇಟ್ಟು ಮಾಡ್ಕೊಂಡು ಫುಲ್ ಸ್ಟಾಕ್ ಅನ್ಕೊಂಡ್ಬಿಟ್ಟಿದೀನಿ. ಹೆಂಗೆ ಈ ಬಿಜೆಪಿ ಅವ್ರನ್ನ ಸೆಂಟರ್ ಅಲ್ಲಿ ಕಿತ್ತಾಕಿದ್ರೆ ಇಂಥ ಸಮಸ್ಯೆಗೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡದು. ಅಯ್ಯಯ್ಯೋ, ಆ ಕೆಲಸ ಮಾಡ್ಬೇಡಿ. ಈ ಗೆಳತಿ ಸಿಕ್ಬಿಟ್ರೆ ಏನಿಲ್ಲ, ನಿಮ್ ಹತ್ರ ಇರೋ ಹೊಲ ಗದ್ದೆ ಎಲ್ಲಾನು ಮಾರ್ಕೊಂಡೋಗ್ಬಿಡ್ಬೇಕಾಗುತ್ತೆ. ನೀವು ಅಷ್ಟೇ 4 ಜನ ತಿನ್ನೋ ಮುದ್ದೆನ ಒಬ್ಬರೇ ತಿಂತಾರ ನೋಡಿ. ಏಯ್, ಯಾವನೋ ಅವನು ಅಕ್ಕನ ಡುಮ್ಮಿ ಅನ್ನೋದು? ಡುಮ್ಮಿ ಅಲ್ಲ, ಅವರು ಸೀಮೆ ಹಸ. ನಮಸ್ಕಾರ ನನ್ನವ್ರೆಲ್ಲಾರ್ಗು. ನಮಸ್ಕಾರ. ತಿನ್ಬೇಕು ಅನ್ಸಿದ್ನಾ? ಅದೇ ಚೆನ್ನಾಗಿ ತಿನ್ಬಿಡ್ಬೇಕು, ಹೆತ್ ಬಿಡ್ಬೇಕು. ಕರೆಕ್ಟ್ ತಾನೆ? ಹಾಳ್ ಸೋಮವಾರ ಯಾಕೆ ಬರುತ್ತೋ ಅನ್ಸುತ್ತೆ. ಯಾಕಾದ್ರೂ ಬರುತ್ತೆ ಸೋಮವಾರ. ಯಾಕೆ ಗೊತ್ತಾ? ಗೊತ್ತಾಯ್ತು ಬಿಡು, ಬಾಡ್ ತಿನ್ನಕ್ಕಾಗಲ್ಲ ಅಂತ ತಾನೆ ನಿನ್ ಪ್ರಾಬ್ಲಮ್. ಹಂಗೆಲ್ಲ ಅನ್ಬಾರ್ದಕ್ಕ. ಸೋಮವಾರ ಆದ್ರೆ ಶಿವ ಅನ್ಬೇಕು. ಆಮೇಲೆ ಮುಂದಿನ ಜನ್ಮಕ್ಕೂ ಇದೇ ತರ ರಾಕ್ಷಸಿ ತರ ಉಟ್ಬಿಟ್ರೆ ಏನ್ ಮಾಡ್ತೀಯಾ? ರಾಗಿ ಹಸಿಟ್ ಖಾಲಿ ಆಗ್ಬಿಟ್ಟೈತೆ. ಯಾರು ಒಂದ್ ಬಟ್ಲ ಹಸಿಟ್ ಕೊಡಿ, ನಿಮ್ ಕೈ ಮುಗಿದು ಕಾಲಿಗೆ ಬೀಳ್ತೀನಿ ಪ್ಲೀಸ್. ಅಯ್ಯೋ, ಅದಕ್ಕೆ ಯಾಕಕ್ಕ ಕೈಗೆ ಬೀಳ್ತೀನಿ ಕಾಲಿಗೆ ಬೀಳ್ತೀನಿ ಅಂತೀಯ? ಬಟ್ಲ ಸೀಟ್ ಏನೋ ಕೊಡ್ಬೋದು, ಆದ್ರೆ ನಿಂಗೆ ಕೊಟ್ಟರು ಸರಳ ಬಿಡು. ನಿಂಗೆ ಏನಿರು ಚೀಲ್ದಲ್ಲೇ ಕೊಡ್ಬೇಕು. ಮೊದ್ಲೇ ಪಾಪ ಎಮ್ಮೆಗಳ ತರ ತಿಂತೀಯ. ನಾನೇ ತೊಳಿಬೇಕು ಇಷ್ಟೊಂದು ಪಾತ್ರೆ ಇವಾಗ. ನೀವೇ ತೊಳಿಬೇಕು, ಇನ್ಯಾರು ತೊಳಿತಾರೆ? ಮೊದ್ಲೇ ಹಣ್ಣಂಡೆ ತಿಂತೀರಾ, ಅದೆಲ್ಲ ಅರ್ಗ್ಬೇಕಲ್ವಾ? ಇವ್ರ ವಿಡಿಯೋ ನೋಡಿ ಯಾರು ಶಾಕ್ ಆಗ್ಬೇಡಿ. ಯಾಕೆಂತ ಈ ವರ್ಷ ಬರೋ ದಸರಾಗೆ ಅಕ್ಕ ಅಂಬಾರಿ ಅವರದಕ್ಕೆ ರೆಡಿ ಆಗ್ತಿದ್ದಾರೆ. ಸೊ ಲೇಡಿ ದಸರಾ ಅಂಬಾರಿ ಅಂತ ಬಿರುದು ಕೂಡ ಸಿಗ್ಬೋದು, ನೋಡೋಣ. ನಮ್ದೇನಿಲ್ಲ, ಬರೀ ಪವರಿಸಮ್ ಅಷ್ಟೇ. ನಾಟ್ ಅವರಿಸಮ್. ಸರಿ, ಇವ್ರನ್ನ ಏನ್ ಮಾಡಾಕತ್ತಾರ? ಏನ್ ಮಾಡಾಕತ್ತೀರಿ ನೀವು ಇಲ್ಲಿ? ಇಮ್ಮಲ್ಲ ಹೊರಗ ಒಂದು ಸಿಗವಲ್ದು. ಎಲ್ಲರೂ ಹುಡುಕಾಡಿದ್ರ ಒಂದರೆ ಸಿಗಬೇಕಲ್ಲ. ತಡ್ಕೊರ್ ಸೊ ಬರ್ತಾವ ಡಾಕ್ಟ್ರೆ. ಮಸಾಲೆ ಕಮ್ಮಿ ಆಗೈತ್ರಿ ಅಣ್ಣಾರ. ಏನ್ರಿ ನಮ್ಗ ಇಮ್ಮರ್ ಇರ್ಲಿಕ್ಕ ಜೀವ ಆದಂಗ ಆಕೈತಿ. ಇಮ್ಮಲ್ ಇರ್ಲಿಕ್ಕ ನಮ್ಗ ಸಂಡಾಸ್ ಬರಂಗಿಲ್ಲ. ಮುಂಜಾನೆ ಎದ್ದು ಕೊಡ್ಲೆ ನೋಡ್ದ ಮಾರಿದೆ ಇಮ್ಮಲ್ಲ. ಇಮ್ಮಲ್ ಇದ್ರ ನಾ ಇದ್ರೆ ಇಮ್ಮಲ್ಲ. ಹೊಂಟ್ರಾಗ ಎಲ್ಲಿ ಕೇತಿ ಕೇಳಿ, ಸುಣಗಾಗ ಸುಸ್ಲವ ಏನ್ ಕೇಳ, ಜಾರ್ವಣಿ ಬಸವ ಏನ್ ಕೇಳ, ಎಲ್ಲಿ ಕೇತಿ ಕೇಳ. ಇಮ್ಮಲ್ ಅವರ್ ಅಂದ್ರ ನಾ ಅಂದ್ರ ಇಮ್ಮಲ್ಲ. ಇಮ್ಮಲ್ ಇದ್ರನ ಎಲ್ಲ ಇದ್ರನ ಇಮ್ಮಲ್ಲ. ಎಂತ ಲಾಕ್ಡೌನ್ದಾಗ 5 ರೂಪಾಯಿ ಇಮ್ಮಲ್ಲ, 25 ರೂಪಾಯಿ ಆದ್ರೂ ನಾವು ಬಿಟ್ಟಿಲ್ಲ. ಅಂತ ಮಕ್ಳು ಇದೀವಿ ನಾವು. ಏನ ಇಮ್ಮಲ್ ಬಂದ್ ಆದ್ರೂ ಬಿಡ್ತೀವಿ, ಹೋಗಿ ಆ ಫ್ಯಾಕ್ಟ್ರಿ ಹೊಡೆದ್ ಬರ್ತೀವಿ. ಕರಿ ಇಮ್ಮಲ್ ಬಿಡುದಿಲ್ಲ ಸಾವ್ಕಾರ. ಇಮ್ಮಲ್ ಬಿಟ್ರ ನೋಡಿಲ್ಲ ಜೀವನ ಹೊಕ್ಕೈತೆ. ಜೈ ಇಮ್ಮಲ್ ಮಾತಾಕಿ ಜೈ. ನಡಿಲೆ ಏನು ನಿಮ್ಮವ್ರ ನೀವ ಬಡ್ಕೊಂತಿರ್ತೀರಿ. ನಮ್ಮ ಇಮ್ಮಲ್ಲ ಒಂದೊಂದು ಹಾಳು ಹಾಕೋರು ಸುಳಿ ಮಕ್ಕರಿ ಅಂದ್ರ ಅಟ್ರು ಗಪ್ನ ಚೀಟ್ ಮಾಡ್ತೀರಿ. ನಿಮ್ಮವ್ರ ನಡ್ರಿ ಅಲ್ಲಿ. ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟದ್ದು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದಾರ, ಇವರೇ ಕರ್ಸ್ಕೊಂಡಿದಾರ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than going wishing for marriage. ನಾಳೆ ನೋಡಿ ಮತ್ತೆ ನಿನ್ನೆ ಸೆಮಿಫೈನಲ್ ವಿಶ್ ಮಾಡಿದ್ರು, ಅದಕ್ಕೆ ಪುರ್ಸೊತ್ತಿದೆ. ನಾಳೆ ಫೈನಲ್ ಇದೆ, ಆಲ್ ದ ಬೆಸ್ಟ್ ಅಂತಾರೆ ಬೆಳಿಗ್ಗೆ. ನೋಡ್ರಿ ಏನ್ ಯೋಗ್ಯತೆ ಇದೆ ನಿನ್ಗೆ? ವಿದ್ಯೆ ಕಲ್ತಿರೋ ನನ್ಗೂ ವಿವೇಕ ಇಲ್ದಿರೋ ನಿನ್ಗೂ ಹೇಗ್ ಹೊಂದಾಣಿಕೆ ಆಗತ್ತೆ? ಕಾಲ ಎಷ್ಟು ಬೇಗ ಬದಲಾಗತ್ತೆ ನೋಡಿದ್ರ. ಯಾರನ್ನ ಓದಿಲ್ಲ ಅಂತ ರಿಜೆಕ್ಟ್ ಮಾಡಿ ಹೋದ್ರು, ಇವತ್ತು ಅವರನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡಕ್ಕೆ ಎಷ್ಟೋ ಜನ ವಿಐಪಿಗಳು ಮನೆ ಮುಂದೆ ಕಾಯ್ತಾ ಇದ್ದಾರೆ. ಹೆಂಡತಿನ ಇವ್ರ ಮಕ್ಳನ್ನ ರೇಪ್ ಮಾಡ್ತೀವಿ, ನಿಮ್ನ ಪೊಲೀಸ್ ಮುಂದೆನೆ ರೇಪ್ ಮಾಡ್ತೀವಿ, ನಿಮ್ನ ಕೊಲೆ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ. ದಿಸ್ ಇಸ್ ನಾಟ್ ನಾರ್ಮಲ್. ಇದನ್ನ ನಾನು ಬಿಟ್ಬಿಟ್ರೆ ಇವಾಗ ನನಗೆ ಮಾಡಿದಾರೆ ಅಂದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳಿಗೆ ಈ ತರ ಮಾಡ್ತಾ ಇರ್ಬೋದು. ಸೊ ದಟ್ ಇಸ್ ವಾಟ್ ಹೆಣ್ಮಕ್ಳು ಈ ತರ ಆದ್ರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಆಬ್ವಿಯಸ್ಲಿ ನನ್ಗೆ ಅದು ಅರ್ಥ ಆಗುತ್ತೆ ಯಾಕೆ ಅವರು ಹೆದರ್ಕೋತಾರೆ. ಯಾಕಂದ್ರೆ ಕೋರ್ಟ್ ಕಚೇರಿ ಅಂದ್ರೆ ಸುಮ್ನೆ ಅಲ್ಲಪ್ಪ. ಯು ಹ್ಯಾವ್ ಟು ಕೀಪ್ ಕಮಿಂಗ್, ಧೈರ್ಯ ಇಟ್ಕೋಬೇಕು, ಅವ್ರು ಕರೆದಾಗೆಲ್ಲ ನಾವು ಬರಬೇಕು. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ. ನಾನು ಇವತ್ತು ಆಲ್ಮೋಸ್ಟ್ 4 hours ಐ ಹ್ಯಾವ್ ಸ್ಟುಡ್ ಓವರ್ ದೇರ್ ಜಸ್ಟ್ ಟು ಗಿವ್ ಮೈ ಎವಿಡೆನ್ಸ್. ಸೊ ಇಟ್ ಇಸ್ ನಾಟ್ ಈಸಿ. ಆದ್ರೂ ಕೂಡ ನಾನು ಎಲ್ಲ ಹೆಣ್ಮಕ್ಳಿಗೆ ಪರ ನಾನು ಫೈಟ್ ಮಾಡ್ತಾ ಇರೋದು. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಸೋ ಮಚ್. ಇವರು ವರ್ಲ್ಡ್ಸ್ ನಂಬರ್ 1
ಡಾಗ್ ಬ್ರೀಡರ್ ಅಂತ ಗೂಗಲ್ಗೆ ಹಾಕಿದ್ರೆ ಸತೀಶ್ ಕ್ಯಾಡ್ ಬಾಂಬ್ಸ್ ಅಂತ ಬರುತ್ತೆ ಅಂತ ಹೇಳಿದ್ರಲ್ವಾ, ಬರುತ್ತೆ, 100% ಬರುತ್ತೆ. ಬರೀ ಅಷ್ಟನ್ನು ನೋಡೋದಲ್ಲ, ಅದನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗ್ತಾ ಗೂಗಲ್ ಅವರು ಒಂದು ಡಿಸ್ಕ್ರಿಮಿನೇಷನ್ ಆಗ್ತಾರೆ. ಇಟ್ ಈಸ್ ನಾಟ್ ಅ ಟೈಟಲ್ ಗಿವನ್ ಬೈ ಗೂಗಲ್ ಆರ್ ಎನಿಬಡಿ ಎಲ್ಸ್, ಇಟ್ ಈಸ್ ಅ ಸೆಲ್ಫ್ ಪ್ರೊಕ್ಲೇಮ್ಡ್ ಟೈಟಲ್ ಅಂತ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಯಂ ಘೋಷಿತ ಟೈಟಲ್ ಅದು. ನಾನು ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೊತಾ ಇದ್ದೀನಿ, ಯಾಕಂದ್ರೆ ನಾನು 3 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ. ನೋಡಿ, ಅವನ್ನ ಹೀರೋ ಮಾಡೋಕ್ಕೆ ಹೋಗಿ ಈಗ ನಾನು ಹೀರೋ ಮಾಡ್ತಾ ಇದ್ದೀನಿ 3 ಪಿಕ್ಚರಲ್ಲಿ. ಈಗ ಮಗನ್ನ ಬಂದು ಫೇಲ್ ಆದಮೇಲೆ ಅವನ್ನ ಹೀರೋ ಮಾಡೋಣ ಅಂತ ಇದ್ದೆ. ಈಗ ಪಾಸ್ ಆಗ್ತಾ ಇದ್ರು ಬಿಡ್ತಾ ಇಲ್ಲ ಜನ. ಈಗ ಒಬ್ಬರು ಹೈ ಎಂಡ್ ಬಾಂಬೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಅದರಿಂದ ಇವಾಗಲೇ ಅವನ್ನ ಇನ್ನೊಂದು 3-4 ಮಂತ್ಸಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಬೇರೆಯವ್ರ ಥರ ಏನು ಹೊಡ್ತಾ ಬೀಳಬಾರ್ದು. ಯಾಕೆ ಒಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅನ್ಬಾರ್ದು. ಯಾಕಂದ್ರೆ ನನ್ನ ಮೈಂಡಲ್ಲಿ ಒಂದು ಮೂವಿಲೇ ಅವನ್ನ ಹೊಡೆದು ಬಿಸಾಕ್ಬಿಡ್ಬೇಕು. ಆ ಲೆಕ್ಕಕ್ಕೆ ಅವನ್ನ ನಂಬರ್ 2 ಹೀರೋ ಮಾಡಬೇಕಂತ ಇದ್ದೀನಿ. ಅದು ತುಂಬ ಹೈ ಬಜೆಟಲ್ಲಿ, ತುಂಬ ಹೈ ಎಂಡ್ ಡೈರೆಕ್ಟರು, ಕ್ಯಾಮ್ರಾಮನ್ನು, ಆ ಥರ ಎಲ್ಲ ಒಂದು ಪ್ಲ್ಯಾಂಡ್ ಆಗಿ ಒಂದು ನನಗೆ ಪರ್ಫೆಕ್ಟ್ ಅಂತ ಸ್ಟೋರಿ ಅನ್ಸಿದ ಮೇಲೇ, ಆದರೆ ಯಾಕಂದ್ರೆ ನನ್ನ ಹಿಸ್ಟ್ರಿನೇ ಮಾಡ್ತಾ ಇರೋದು, ಅದನ್ನು ಯಾರು ಚೆನ್ನಾಗಿ ಬರೆದು ಕೊಡ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಎಲ್ಲ ನಾನು ಕಾಯ್ದು ಮಾಡಿ ಹೊಡಿತಾ ಇದ್ದೀನಿ. ಆದರೆ ಆ ಥರದಲ್ಲಿ ಏನೂ ತೊಗೊಳ್ತಾ ಇಲ್ಲ, ಡಿಸಿಷನ್ ತೊಗೊಳ್ತಾ ಇಲ್ಲ. 3 ಮಂತ್ಸ್ 4 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬರೀ ಟೈಟಲ್ ರಿಜಿಸ್ಟರ್ ಆಗಿರೋದು, ಆ ನೇಮ್ಗೆ ರಿವೇಲ್ ಮಾಡ್ತೀನಿ. ಅದು ಮುಹೂರ್ತ ದಿನ, ಅದು ಬಂದು ಎಲ್ಲರೂ ಮುಹೂರ್ತ ಬಂದು ದೇವಸ್ಥಾನ ಅಲ್ಲಿ ಮಾಡ್ತಾರೆ. ನಾನು ಅದನ್ನು ಒಂದು ಸ್ಪೆಷಲ್ ಆಗಿ ಬರೀ ಪಬ್ಬಲ್ಲಿ ಮುಹೂರ್ತ ಮಾಡ್ತಾ ಇದ್ದೀನಿ. ಅದು ಯಾಕಂದರೆ ಯಾರೂ ಇವತ್ತವರೆಗೂ ಮಾಡೇ ಇರಲ್ಲ. ಆ ಕಾರಣದಿಂದ, ಆಮೇಲೆ ಎಲ್ಲ ತಿಕ್ಕಾಕೊಬ್ಬು ಅಂತ ಅನ್ಕೋಬೇಡಿ, ಆ ಕಾರಣದಿಂದ ಅದು ನಾನೊಂದು ಮುಹೂರ್ತನೂ ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ. USA ಅಲ್ಲೊಂದು ಸರ್ವೆ ಆಗುತ್ತೆ, 52% ಜನ US ಸರ್ವೆಯಲ್ಲಿ ಹೇಳ್ತಾರೆ ಎಪ್ಸ್ಟೀನ್ ಫೈಲ್ಸ್ ಅಟೆನ್ಷನ್ನ ಡೈವರ್ಟ್ ಮಾಡೋಕ್ಕೆ ಇರಾನ್ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ್ರು. ಇಸ್ರೇಲ್ ಜೊತೆ ಹೋಗಿ ಮೋದಿಯವರು ಬಂದ 2 ದಿನಕ್ಕೆ ವಾರ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಎಲ್ಲ ದೇಶಗಳ ಜೊತೆ ನಮ್ಮ ಪ್ರಧಾನಿಗಳು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಿದ್ರೆ ಇವತ್ತು ಚೈನಾದ ಅಡುಗೆಗಳನ್ನ ಬಿಡ್ತಾ ಇರೋ ಇರಾನು, ರಷ್ಯಾದವ್ರನ್ನ ಎಂಟರ್ಟೈನ್ ಮಾಡ್ತಾ ಇರೋ ಇರಾನು ನಮ್ಮ ದೇಶಕ್ಕೂ ಸಾಫ್ಟ್ ಕಾರ್ನರ್ ಇದು ಮಾಡೋದು ಯಾಕೆ? ಅಮೆರಿಕನ್ ನೋಡಿದ್ರೆ ನಮ್ಮ ಮೋದಿಯವ್ರಿಗೆ ಭಯ. ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ವಿ ಅಂತ ಹೇಳಿದ್ರು ಯಾಕೆ ಮೋದಿಯವರು ಹಸ್ತಕ್ಷೇಪ ಮಾಡ್ತಾ ಇಲ್ಲ? ಈ ಸಿಲಿಂಡರ್ ಸಮಸ್ಯೆಗೆ BJP ನೇರ ಕಾರಣ. ಎಪ್ಸ್ಟೀನ್ ಫೈಲ್ಸ್ನ ಡೈವರ್ಟ್ ಮಾಡಕ್ಕೆ ಇರಾನ್ ವಾರ ಆಯಿತು. ಇದರಲ್ಲಿ ನಮ್ಮ ದೇಶದ ಪ್ರಧಾನಿಗಳ ಪಾತ್ರ ಇದೆ ಅಂತಾನೂ US ಮೀಡಿಯಾ ಮಾತಾಡ್ತಿದ್ದೆ, ನಾನು ಮಾತಾಡ್ತಿಲ್ಲ. ಏನು ಅಂಧ ಭಕ್ತರು, ಸೋಷಿಯಲ್ ಮೀಡಿಯಾ ಡ್ರಾಮಾ ಕಂಪನಿ ಆರ್ಟಿಸ್ಟ್ಗಳು, ಏನು BJPಗೆ ಫೌಂಡೇಶನ್ ಹಾಕಿದ್ದೆ ನೀವು ಅಂತ ಆಡ್ತಕ್ಕಂಥ ಸಾಮಾಜಿಕ ಜಾಲತಾಣದ ಅಂಧ ಭಕ್ತರೇ, ಇವಾಗ ಇದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಮಾ? ಪ್ರತಿ ಮನೆ ಸಿಲಿಂಡರ್ ಇಂದ ಎಫೆಕ್ಟ್ ಆಗ್ತಿದೆ. ಇದಕ್ಕೆ BJP ನೇರ ಹೊಣೆ. ಇದು ಆಕ್ಚುಲಿ ಚೆನ್ನಾಗಿರೋ 100% ಬಂದೇ ಬರ್ತಾರೆ ಸರ್. ಅವ್ರದ್ದು ಯಾವುದೇ ತಪ್ಪು ಇಲ್ಲ, ಸುಮ್ನೆ ಏನೋ ಹೇಳ್ತೀವಲ್ಲ ಸರ್. ಯಾಕಂದ್ರೆ ಒಳಗಡೆ ಸತ್ಯ ಏನು ಅಂತ ನನಗ್ ಗೊತ್ತು ಸರ್. ಅವ್ರು ತಪ್ಪು ಮಾಡಿಲ್ಲ ಸರ್. ಸುಮ್ನೆ ಊಹಾಪೋಹಗಳು, ಆಮೇಲೆ ರಾಜಕಾರಣಿಗಳು ಒಂದಷ್ಟು ಜನ ಒತ್ತಾಯವಾಗಿ ಉದ್ದೇಶಪೂರ್ವಕವಾಗಿ ಏನ್ ಇಷ್ಟೊಂದು ಇದೆಲ್ಲ ಆಡಂಬರವಾಗಿ ಈ ರೀತಿ ಇದು ಮಾಡ್ತಾ ಇದಾರಲ್ಲ, ಒಂಥರ ಎಲ್ಲ ಹೋಯ್ತು ಅಂತ ಹೇಳಿದ್ರು ಒಂದ್ 10 ಗಾಡಿ ಅದೆಲ್ಲ ಸಹಿಸ್ಕೊಳಕ್ ಆಗಿಲ್ಲ ಸರ್ ತುಂಬಾ ಜನಕ್ಕೆ. ನನ್ ಈಚೆ ಕಡೆಯಿಂದ ಮಾತುಗಳು ಬರ್ತಾ ಇರೋದೆಲ್ಲ ಇದೇನೆ. ಅಂದ್ರೆ ಒಬ್ಬ ಮನುಷ್ಯ ಬೆಳಿತಾನೆ ಅಂತ ಹೇಳಿದ್ರೆ ಕಲ್ಲಿ ಹೊಡೆಯೋರು 1000 ಜನ ಇರ್ತಾರೆ. ದರ್ಶನ್ ಸರ್ ಆ ರೀತಿ ಇದ್ರು. ಯಾಕಂದ್ರೆ ಅವ್ರು ಕಷ್ಟಪಟ್ಟಿದ್ದಾರೆ, ಅವ್ರು ಇವತ್ತು ಆ ಲೆವೆಲ್ ಬಂದಿದ್ದಾರೆ. ಅದು ಅವ್ರಿಗೆ ಮಾತ್ರ ಗೊತ್ತು ಸರ್. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ಅಂತೀವಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತು. ಬರೀ ಏನ್ ಶೋಕಿ ಮಾಡ್ತಾ ಇದಾರೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಅಲ್ಲಿ ಮನೆ ಹತ್ರ ನಾನು ಹೋಗ್ತಾ ಇದ್ದಲ್ಲ ಸರ್ ಬೆಳಗ್ಗೆ ಟೈಮ್. ಅವ್ರು ಸಿಗ್ತಾ ಇದ್ದಿದ್ದೆ 9 ಗಂಟೆ ಒಳಗಡೆ ಸಿಗ್ತಾ ಇದ್ದಿದ್ದೆ ದರ್ಶನ್ ಸರ್. ಏನೇ ಇತ್ತು ಅಂದ್ರೆ ಯಾರೇ ಅಭಿಮಾನಿಗಳು ಫೋಟೋಗಳು ತೆಗೆಸ್ಕೋಬೇಕು ಅಂತ ಹೇಳಿದ್ರು ವಿತಿನ್ 9 o'clock ಒಳಗಡೆ ಅವ್ರ ಹತ್ರ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದೆ ಅದು ಫಸ್ಟ್ ಇದು ಯಾಕೋ ಇಲ್ಲಿ ದಿನ ಬರ್ತಿರಲ್ಲ, ಫಸ್ಟ್ ಕೆಲ್ಸಕ್ಕೆ ಹೋಗ್ರೋ, ಬಾ ಬೇಕಾರೆ ವಾರಕ್ಕೊಂದ್ಸತಿ ಬಾ, ಭಾನುವಾರ ಬಾ, ಫೋಟೋ ತೆಗೆದು ಕಳಿಸ್ತೀನಿ ಅನ್ನೋರು. ಆಮೇಲೆ ತುಂಬಾ ಜನಕ್ಕೆ ಒಳ್ಳೆ ಇನ್ಸ್ಪಿರೇಷನ್ ಪ್ಲಸ್ ಒಳ್ಳೆ ಮೋಟಿವೇಶನ್ ಮಾಡ್ತಾ ಇದ್ರು ಸರ್. ಹೌದೌದು. ಏನ್ ಮಾಡ್ಕೊಂಡಿದ್ಯಾ, ಮತ್ತೆ ಮನೆಯವರೆಲ್ಲ ಚೆನ್ನಾಗಿದಾರಲ್ಲ, ಅಪ್ಪ ಅಮ್ಮ ಹೇಗಿದ್ದಾರೆ, ಆಮೇಲೆ ಮತ್ತೆ ನೀನೇನ್ ಮಾಡ್ತಾ ಇದೀಯಾ, ಮತ್ತೆ ಕೆಲ್ಸಗಳು ಹೆಂಗ್ ನಡೀತಾ ಇದೆ, ಆಮೇಲೆ ವಿಷಯಕ್ಕೆ ಬರೋರು ಮತ್ತೆ ಏನ್ ಇಲ್ಲಿಗೆ ಬಂದಿದ್ದು ಅಂತ ಅನ್ಬಿಟ್ಟು ಆ ರೀತಿ ಕೇಳೋರು.